ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರಪು. 2 ವಾರಗಳ ಹಿಂದೆ ಶಾಸಕ ಹರೀಶ್ ಪೂಂಜಾ, ಬೆಳತಂಗಡಿಯ ಶಾಸಕ ಹರೀಶ್ ಪೂಂಜಾ ಯಾವೆಲ್ಲ ಡ್ರಾಮಾಗಳನ್ನು ಮಾಡಿದ್ರು ಅದೇನು ಹೊಸದೇನಲ್ಲ. ಅವರ ಕೋಮುವಾದಿ ಉತ್ತುಂಗದ ನಾಟಕಗಳನ್ನು ನಿರಂತರವಾಗಿ ಕರಾವಳಿಯ ಜನ ನೋಡ್ಕೊಳ್ತಾನೆ ಬರ್ತಿದ್ದಾರೆ. ಆದರೆ ಹೊಸದಾಗಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರು. ಆ ನಾಟಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅಲ್ಲಿರುವಂತಹ ಸಿಬ್ಬಂದಿಯ ಮೇಲೆ ಆವಾಜ್ ಹಾಕಿ ರೌಡಿ ಶೀಟರ್ಗೆ ಬೆಂಬಲವಾಗಿ ಆತನನ್ನು ಯಾಕೆ ಬಂಧಿಸಿದ್ದೀರಿ ಅಂತ ಗಲಾಟೆ ಮಾಡಿ, ಆ ನಂತರ ಪ್ರತಿಭಟನೆ ಅಂತ ಮಾಡಿ, ಅದರಲ್ಲಿ ತಹಶೀಲ್ದಾರರನ್ನು ಮನಬಂದಂತೆ ಪರ್ಸನಲ್ ಅಟ್ಯಾಕ್ಗಳನ್ನು ಮಾಡಿ ಎಲ್ಲ ಮಾಡಿದರು. ಆ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಕೇಸು ಆಗಿದೆ. ಆ ಬಂಧನಕ್ಕೆ ಹೋದಾಗ ಪೊಲೀಸರ ಜೊತೆಯಲ್ಲಿ ಯಾವೆಲ್ಲ ಡ್ರಾಮಾ ಮಾಡಿದ್ರು ಅನ್ನೋದು ಕೂಡ ಗೊತ್ತಿದೆ. ಆಗ ಒಂದು ಪದವನ್ನು ಅವರು ಬಳಸಿದರು, ಲೋಫರ್ ಅನ್ನುವಂಥದ್ದು. ಲೋಫರ್ ಅಂತ ಒಂದು ಪದವನ್ನು ಬಳಸಿದರು. ಅದರ ಬಗ್ಗೆ ಕೇಸ್ ಆದಾಗ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಅವರು ಮೈಸೂರು ಯೂನಿವರ್ಸಿಟಿ ಡಿಕ್ಷನರಿಯನ್ನು ತೆಗೆದು ನೋಡಿ, ಲೋಫರ್ ಅಂತಂದರೆ ಕೆಲಸ ಮಾಡದ ಮೈಗಳ್ಳ ಅನ್ನೋಂತಹ ಮೀನಿಂಗ್ ಇದೆ. ಆ ಹಿನ್ನೆಲೆಯಲ್ಲಿ, ಆ ಅರ್ಥದಲ್ಲೇ ನಾನು ಲೋಫರ್ ಅನ್ನುವಂತಹ ಪದವನ್ನು ಬಳಸಿದ್ದೀನಿ. ಅದು ಅಸಂವಿಧಾನಿಕ ಅಥವಾ ಅವಾಚ್ಯ ಶಬ್ದ ಅಲ್ಲ, ಅವಾಚ್ಯ ಪದ ಅಲ್ಲ ಅಂತ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ರು. ಸೊ ಇವತ್ತು ಲೋಫರ್ ಅನ್ನುವಂತಹ ಅವರು ಹೇಳಿದಂತಹ ಪದವನ್ನೇ ಅವರಿಗೆ ಅಪ್ಲೈ ಮಾಡಬಹುದಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬಹುದೇನೋ. ಯಾಕೆಂದರೆ ಲೋಫರ್ ಅಂದರೆ ಇವರೇ ಹೇಳಿರೋ ಪ್ರಕಾರವಾಗಿ ಮೈಗಳ್ಳ, ಕೆಲಸ ಮಾಡದ ಮೈಗಳ್ಳ. ಕೆಲಸ ಮಾಡದ ಮೈಗಳ್ಳ ಏನು ಮಾಡ್ತಾನೆ? ತಾನು ಏನೂ ಕೆಲಸ ಮಾಡದೆ ಹೋದರೂ ಕೂಡ ತನಗೆ ಬೇಕಾದ ಎಲ್ಲವನ್ನೂ ಪಡ್ಕೊಳ್ಳೋದಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ಏನಾದರೂ ಒಂದು ಗಿಮಿಕನ್ನು ಮಾಡ್ತಾನೆ. ಹರೀಶ್ ಪೂಂಜಾ ಅಂತಹ ರಾಜಕಾರಣಿಗಳು, ಕೋಮುವಾದವನ್ನೇ ಉಸಿರಾಡುವಂತಹ ರಾಜಕಾರಣಿಗಳು, ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಅಂತ ಅವರ ನಡುವೆ ಜಗಳ ತಂದಿಟ್ಟು ಆ ಮೂಲಕ ಅಧಿಕಾರವನ್ನು ಪಡೆದುಕೊಳ್ಳುವಂಥವರು ಮೈಗಳ್ಳರಲ್ಲದೆ ಇನ್ನೇನಾಗ್ತಾರೆ? ಮೈಗಳ್ಳರು ಅಂದರೆ ಹರೀಶ್ ಪೂಂಜಾ ಅವರ ಪ್ರಕಾರ ಲೋಫರ್ ಅಲ್ಲದೆ ಇನ್ನೇನಾಗ್ತಾರೆ? ಯಾಕೆ? ಕೆಲಸ ಮಾಡಿದರೆ, ಮೈ ಬಗ್ಸಿ ಕೆಲಸ ಮಾಡಿದರೆ, ಆಡಳಿತ ಚೆನ್ನಾಗಿ ನಡೆಸಿದರೆ, ಡೆವಲಪ್ಮೆಂಟ್ ಮಾಡಿದರೆ, ಅಭಿವೃದ್ಧಿ ಮಾಡಿದರೆ, ಜನರ ಮುಂದೆ ತಾವು ಮಾಡಿರುವಂತಹ ಕೆಲಸಗಳ ಪಟ್ಟಿ ಕೊಡಬಹುದಾಗಿತ್ತು. ಚುನಾವಣೆ ಪ್ರಚಾರಗಳಿಗೆ ಹೋದಾಗ ನಾನು ಈ ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ, ಈ ಎಲ್ಲ ಕೆಲಸಗಳನ್ನು ಮುಂದೆ ಮಾಡ್ತೀನಿ, ನನಗೆ ಮತ್ತೊಂದು ಅವಕಾಶ ಕೊಡಿ ಅಂತನೋ, ನನಗೆ ವೋಟ್ ಕೊಡಿ ಅಂತನೋ, ನನ್ನನ್ನು ಗೆಲ್ಲಿಸಿ ಅಂತನೋ ಕೇಳ್ಬೋದಾಗಿತ್ತು. ಆದರೆ ಇವರು 5 ವರ್ಷ ಆರಾಮಾಗಿ ದಿಂಬಾಕೊಂಡು ಮಲಗಿರ್ತಾರಲ್ಲ, ಮೈಗಳ್ರಲ್ವಾ, ಲೋಫರ್ ಅಲ್ವಾ, ಕೆಲಸ ಮಾಡದ ಲೋಫರ್ ಅಲ್ವಾ. ಸೊ ಚುನಾವಣಾ ಸಂದರ್ಭಗಳು, ಚುನಾವಣೆ ಬಂದ ತಕ್ಷಣವೇ ಹಿಂದೂ ಮುಸ್ಲಿಂ ನಾಟಕವನ್ನು ಶುರು ಮಾಡಬೇಕಾಗತ್ತೆ. ಯಾಕೆಂದರೆ 5 ವರ್ಷಗಳು ಕೂಡ ಆರಾಮಾಗಿ ಮಲಗಿರ್ತಾರೆ, ಅಂದರೆ ಮೈಗಳ್ಳರಾಗಿರ್ತಾರೆ, ಅಂದರೆ ಲೋಫರ್ಗಳಾಗಿರ್ತಾರೆ. ಇದನ್ನು ನಾವು ಹರೀಶ್ ಪೂಂಜಾ ವಿಚಾರದಲ್ಲಿ ನಿರಂತರವಾಗಿ ನೋಡ್ಕೊಂಡು ಬಂದರೆ ನೋಡ್ತೀವಿ. ಚುನಾವಣೆಗಳು ಹತ್ತಿರ ಬಂದ ತಕ್ಷಣವೇ ಏನಾದರೂ ಒಂದು ಗಿಮಿಕ್ಗಳನ್ನು ಮಾಡ್ತಾರೆ. ಯಾವುದೋ ಒಂದು ಶಾಲೆಯಲ್ಲಿ ಏನೋ ನಡೀತು ಅಂದರೆ ಅಲ್ಲಿ ಹಿಂದೂ ಮುಸ್ಲಿಂ ವಿಚಾರವನ್ನು ತೆಗೆದುಕೊಂಡು ಬರೋದು, ನನಗೆ ಮುಸ್ಲಿಮರ ಓಟೇ ಬೇಡ ಅಂತ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು, ಮುಸ್ಲಿಮರ ಬಗ್ಗೆ ದ್ವೇಷ ಭಾಷಣಗಳನ್ನು ಮಾಡೋದು, ಏನೆಲ್ಲ ಮಾಡೋದು ಕೇವಲ ಆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ. ಅಂದರೆ ಉಳಿದಂತಹ 5 ವರ್ಷಗಳು ಕೂಡ ಇವರು ಮೈಗಳ್ಳರಾಗಿ ಆರಾಮಾಗಿ ಮಲಗಿರ್ತಾರೆ, ಕೆಲಸ ಮಾಡಿರಲ್ಲ. ಹಾಗಾಗಿ ಅವರಿಗೆ ಅಭಿವೃದ್ಧಿಯ ಬಗ್ಗೆ, ತಾನು ಮಾಡಿರುವ ಕೆಲಸಗಳ ಬಗ್ಗೆ ಹೇಳೋದಕ್ಕೆ ಏನೂ ಇರೋದಿಲ್ಲ. ಇದನ್ನು ಅವ್ರಿಗೆ ಮಾತ್ರ ಅಲ್ಲ, BJPಯ ಸಾಕಷ್ಟು ಏನು MP ಗಳು MLA ಗಳಿದ್ದಾರೆ, ಅವರಿಗೆ ಅನ್ವಯಿಸ್ಬೋದು. ಯಾಕೆಂದರೆ ಅವರು ಅದನ್ನೇ ಮಾಡೋದು. ಅನಂತಕುಮಾರ್ ಹೆಗಡೆ ಅಂತ ತಗೊಳ್ಳಿ, ಕೆಲಸ ಮಾಡೋದು ಬಿಡಿ, ಕಣ್ಣಿಗೆ ಕಾಣಿಸಲ್ಲ, 5 ವರ್ಷ ಕಣ್ಣಿಗೆ ಕಾಣಿಸಲ್ಲ, ಚುನಾವಣಾ ಸಂದರ್ಭದಲ್ಲಿ ಓಡಿ ಬರ್ತಾರೆ. ಈ ಬಾರಿ ಯಾಕೋ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಷ್ಟೇ. ಈ ಬಾರಿಯೂ ಸಹ ಕಣ್ಣಿಗೆ ಕಂಡಿರಲಿಲ್ಲ ಒಂದು 3 ವರ್ಷ. ಅಂದರೆ ಮೈಗಳ್ರಾಗಿದ್ದರು, ಲೋಫರ್ ಆಗಿದ್ರ? ಹರೀಶ್ ಪೂಂಜಾ ಅವರೇ ಹೇಳಬೇಕು, ಲೋಫರ್ ಆಗಿದ್ರ ಅಂತ. ಮೈಗಳ್ರಾಗಿದ್ದರು, 5 ವರ್ಷ ಆರಾಮಾಗಿ ರೆಸ್ಟ್ ಮಾಡಿದ್ರು, ಚುನಾವಣಾ ಸಂದರ್ಭದಲ್ಲಿ ಟಿಕೆಟ್ ಕೊಡಿ ಅಂದರು, ಯಾಕೋ ಅವ್ರಿಗೆ ಕೊಡಲಿಲ್ಲ. ಈ ಬಾರಿ ಅವರಿಗೆ ಲೆಕ್ಕಾಚಾರಗಳು ಬೇರೆ ರೀತಿ ಇತ್ತು. ಬರೀ ದ್ವೇಷ ಕಾರುವವರಿಂದ ಈ ಬಾರಿ ನಾವು ಸೋಲ್ತೀವಿ ಹೀನಾಯವಾಗಿ ಅನ್ನುವಂತಹ ಸೂಚನೆಗಳು ಮೋದಿ ಅವರಿಗೆ ಮೊದಲೇ ಸಿಕ್ಕಿತ್ತು ಅನಿಸುತ್ತೆ. ಹಾಗಾಗಿ ಈ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಿದ್ರಲ್ಲ, ವರ್ಷ ಪೂರ್ತಿ ಮೈಗಳ್ಳತನ ಮಾಡಿಕೊಂಡು, 5 ವರ್ಷ ಮೈಗಳ್ಳತನ ಮಾಡಿಕೊಂಡು ಹರೀಶ್ ಪೂಂಜಾ ಅವರು ಹೇಳದಂಗೆ ಲೋಫರ್ಗಳಾಗಿದ್ದು, ಆಮೇಲೆ ಬಂದು ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ಫೈರ್ ಬ್ರ್ಯಾಂಡ್ ಭಾಷಣಗಳನ್ನು ಮಾಡಿ, ಹಿಂದೂ ಮುಸ್ಲಿಂ ಕಥೆಗಳನ್ನು ಕಟ್ಟಿ, ಮುಸ್ಲಿಮರನ್ನು ದ್ವೇಷ ಮಾಡಿಸಿ, ಮುಸ್ಲಿಮರ ವಿರುದ್ಧ ಮಾತನಾಡಿ ವೋಟ್ ಪಡ್ಕೊಳ್ಳುವಂತಹದ್ದು. ಹಾಗಾಗಿ ಸಾಕಷ್ಟು ಫೈರ್ ಬ್ರ್ಯಾಂಡ್ಗಳಿಗೆ ಈ ಬಾರಿ ಟಿಕೆಟ್ ಸಿಗಲಿಲ್ಲ. ಅದರಲ್ಲಿ ನಮ್ಮ ಪ್ರತಾಪ್ ಸಿಂಹ ಇರಬಹುದು,
CT ರವಿ ಪ್ರಯತ್ನ ಮಾಡಿದ್ರು, ಅವ್ರಿಗೂ ಸಿಗದೆ ಇರೋದಂತಿರಬಹುದು, ನಳಿನ್ ಕುಮಾರ್ ಕಟೀಲ್ಗೆ ಸಿಗದೆ ಇರುವಂತಹದ್ದಿರ್ಬೋದು, ಅನಂತಕುಮಾರ್ ಹೆಗಡೆ ಇರಬಹುದು. ದೊಡ್ಡ ಪಟ್ಟಿನೇ ಇದೆ, ಇಡೀ ದೇಶದಲ್ಲೇ ದೊಡ್ಡ ಪಟ್ಟಿ ಇದೆ. ಅವರೆಲ್ಲರನ್ನೂ ಕೂಡ ಹರೀಶ್ ಪೂಂಜಾ ಅವರ ಪ್ರಕಾರ ನಾವು ಲೋಫರ್ ಅಂತ ಕರಿಬೇಕಾ, ಮೈಗಳ್ರು ಅಂತ ಕರಿಬೇಕಾ? ಕೆಲಸ ಮಾಡದೆ ಇರ್ತಾರಲ್ಲ, 5 ವರ್ಷ ಕೆಲಸ ಮಾಡದೆ ಓಪನ್ ಆಗಿ ಹೋಗಿ ಜನರಲ್ಲಿ ದ್ವೇಷ ಬಿತ್ತಿ ಏನೂ ನಡೀಲಿಲ್ಲ ಅಂದರೆ ಮುಸ್ಲಿಮರ ಓಟ್ ಬೇಡ ಅನ್ನೋ ಮೂಲಕ ಅಯ್ಯೋ ಹಿಂದೂಗಳಿಗೆ ಅನ್ನಿಸ್ಬಿಡ್ಬೇಕು, ನಾವು ಮಾತ್ರ ಅವ್ರಿಗೆ ಓಟ್ ಹಾಕ್ತೀವಿ, ಹಾಗಾಗಿ ಹಾಕಲೇಬೇಕು, ಇಲ್ಲಾಂದರೆ ನಮ್ಮ ಹಿಂದುತ್ವದ ಅಜೆಂಡಾ ಹಿಂದಕ್ಕೆ ಹೋಗ್ಬಿಡುತ್ತೆ, ಸೋಲು ಅನುಭವಿಸ್ಬೇಕಾಗತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡುವಂಥದ್ದು. ಈಗ ಹರೀಶ್ ಪೂಂಜಾ ಅವರು ಮದ್ರಸಾಗಳಲ್ಲಿ, ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹುಡುಕ್ತಾರಂತೆ, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಟ್ಟಿದ್ದಾರಂತೆ. RSS ಶಾಖೆಗಳಲ್ಲಿ ಯಾಕೆ ಶಸ್ತ್ರಾಸ್ತ್ರಗಳನ್ನು ಹುಡುಕೋದಿಲ್ಲ? ಬಜರಂಗ ದಳದ ಆಫೀಸುಗಳಲ್ಲಿ, ಅಲ್ಲಿ ಅವರಿಟ್ಟಿರುವಂತಹ ಗೋಡನ್ಗಳಲ್ಲಿ ಯಾಕೆ ಶಸ್ತ್ರಾಸ್ತ್ರಗಳನ್ನು ಹುಡುಕೋದಕ್ಕೆ ಹೇಳೋದಿಲ್ಲ? ದಸರಾ ಹಬ್ಬದ ಸಂದರ್ಭದಲ್ಲಿ ಆಯುಧ ಪೂಜೆ ಹೆಸರಿನಲ್ಲಿ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನು ತಂದು ನೀವು ಪ್ರದರ್ಶನ ಮಾಡಿ, ಸ್ಕೋಪ್ ಕೊಟ್ಟು, ಲೆವೆಲ್ ಮಾಡಿ, ಬಿಲ್ಡಪ್ ಕೊಟ್ಟು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ದಿಲ್ದರಗ ಹಾಕ್ತಿರಲ್ಲ. ಹೇಳಿ, ಕಾಂಗ್ರೆಸ್ ಇದೆ, ಯಾವ ಕ್ರಮನೂ ಕೈಗೊಳ್ಳೋದಿಲ್ಲ, ಅದು ಬಿಟ್ಟರೆ ನಮ್ಮದೇ BJP ಸರ್ಕಾರ ಇದೆ, ಏನು ಮಾಡಿದ್ರು ನಡೆಯುತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಶಸ್ತ್ರಾಸ್ತ್ರಗಳು ಎಲ್ಲಿ ಯಾರಿಟ್ಟಿದ್ದಾರೆ, ಯಾರು ಹೊರಗೆ ತರ್ತಾರೆ ಆಗಾಗ ಅನ್ನೋದು ಗೊತ್ತಾಗಲ್ವಾ? ಬಜರಂಗ ದಳದವರು ಓಪನ್ ಆಗಿ ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನು ಮಾಡಿಸೋದು, ಅದು ಚಿಕ್ಕ ಚಿಕ್ಕ ಮಕ್ಕಳ ಕೈಗೆ ಪೆನ್ನು ಕೊಡಬೇಕಾದ, ಪುಸ್ತಕ ಕೊಡಬೇಕಾದ ಸಂದರ್ಭದಲ್ಲಿ, ಸನ್ನಿವೇಶಗಳಲ್ಲಿ ಅವ್ರ ಕೈಗೆ ಬಂದೂಕು ಕೊಟ್ಟು, ತ್ರಿಶೂಲ ಕೊಟ್ಟು, ಖಡ್ಗಗಳನ್ನು ಕೊಟ್ಟು, ಚೂರಿ ಕತ್ತಿಗಳನ್ನು ಕೊಟ್ಟು, ಭಾಷಣಗಳನ್ನು ಬೇರೆ ಮಾಡಿ, ಚೂರಿ ಇಟ್ಕೊಳ್ಳಿ, ಕತ್ತಿ ಇಟ್ಕೊಳ್ಳಿ, ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ, ಕಾನೂನಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸೇಫ್ಟಿಗೆ ಇಟ್ಕೊಳ್ಳಿ, ಬಳಸಬೇಕಾದ ಸಂದರ್ಭ ಬಂದಿದೆ, ಬರ್ತಾ ಇದೆ, ಏನೆಲ್ಲ ಮಾತುಗಳು. ಇವೆಲ್ಲವೂ ಕೂಡ ಏನಕ್ಕೆ? ನೀವು ಮೈಗಳ್ರಾಗಿರೋದಕ್ಕೆ. ಇಡೀ ಒಂದು ಅವಧಿಗೆ, ನಿಮ್ಮ ಅಧಿಕಾರದ ಅವಧಿಗೆ ಏನು ಕೆಲಸ ಮಾಡಲ್ಲ, ಕೊನೆಯಲ್ಲಿ ಬಂದು ಓಟ್ ಕೇಳಬೇಕು. ಸುಮ್ಮನೆ ಓಟ್ ಕೇಳಕ್ಕೆ ಬಂದರೆ ಜನ ಯಾವ್ಯಾವುದರಲ್ಲೂ ಓಡಿಸ್ತಾರೆ. ಸೊ ಇರುವಂತಹದ್ದೇನು ಆಪ್ಷನ್ನು? ದ್ವೇಷವನ್ನು ಬಿತ್ತೋದು. ಸೊ ಪೂಂಜಾ ಅವರ ಪ್ರಕಾರ 5 ವರ್ಷಗಳು ಲೋಫರ್ಗಳಾಗಿರೋದು, ಆನಂತರ ಕೋಮುವಾದಿ ಭಾಷಣ ಮಾಡೋದು ಅಥವಾ ಕೋಮು ಭಾವನೆಗಳನ್ನು ಕೆರಳಿಸೋದು, ಅಧಿಕಾರವನ್ನು ಹಿಡಿಯೋದು. ಸೊ ಈಗ ಹರೀಶ್ ಪೂಂಜಾ ಅವರು ಸ್ಪಷ್ಟವಾಗಿ ಹೇಳಬೇಕು, ಅನಂತಕುಮಾರ್ ಹೆಗಡೆ ಕಣ್ಣಿಗೆ ಕಾಣಿಸಿರ್ಲಿಲ್ವಲ್ಲ, ಅವರನ್ನು ಹರೀಶ್ ಪೂಂಜಾ ಲೋಫರ್ ಅಂತ ಕರೀತಾರ, ಮೈಗಳ್ಳ ಅಂತ ಕರೀತಾರ. ನಳಿನ್ ಕುಮಾರ್ ಕಟೀಲ್ಗೂ ಅದೇ ಆಪಾದನೆ ಇದೆ. ರಾಜ್ಯಾಧ್ಯಕ್ಷ ಆಗಿ BJPಯಲ್ಲಿ ಏನೂ ಮಾಡಲಿಲ್ಲ, ಪಕ್ಷ ಎಕ್ಕುಟ್ಟೋಯ್ತು 2023ರ ವಿಧಾನಸಭಾ ಚುನಾವಣೆಗಳಲ್ಲಿ. ಅವರನ್ನು ಏನಂತ ಕರೀತಾರೆ? ಅವರನ್ನು ಕೂಡ ಹರೀಶ್ ಪೂಂಜಾ ಲೋಫರ್ ಅಂತ ಕರೀತಾರ. ಎಲ್ಲಕ್ಕೂ ಕೂಡ ಕೋಮುವಾದವನ್ನೇ ಉಸಿರಾಡಿಕೊಂಡು ಕೋಮುವಾದದಲ್ಲೇ ಜೀವನ ಕಂಡ್ಕೋಬೇಕು, ರಾಜಕೀಯ ಲಾಭ ಕಂಡ್ಕೋಬೇಕು, ಅಧಿಕಾರ ಕಂಡ್ಕೋಬೇಕು ಅನ್ನೋವರಿಗೆ ಡಿಕ್ಷನರಿಗಳು, ಪದಗಳ ಅರ್ಥ, ಅವುಗಳ ಜೊತೆ ಆಟ ಆಡೋದು, ಇದೆಲ್ಲವೂ ಕೂಡ ಇದಾಗುತ್ತೆ. ಹರೀಶ್ ಪೂಂಜಾ ಅವರೇ, ಲೋಫರ್ ಅನ್ನೋದಕ್ಕೆ ಅಧಿಕೃತವಾಗಿ ಆ ಅರ್ಥ ಇರ್ಬೋದು, ಆದರೆ ಲೋಫರ್ ಅನ್ನೋದಕ್ಕೆ ಸಾಮಾಜಿಕವಾಗಿ ಈ ದೇಶದಲ್ಲಿ, ಭಾರತದಲ್ಲಿ, ನಮ್ಮ ಸಮಾಜದಲ್ಲಿ ಎಂಥ ಅರ್ಥ ಇದೆ ಅನ್ನೋದು ತಮಗೆ ಸ್ಪಷ್ಟವಾಗಿ ಗೊತ್ತು. ನೀವು ಡಿಕ್ಷನರಿಯನ್ನು ಮುಂದಿಟ್ಟು ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದೀರಿ, ಜೊತೆಗೆ ಅದನ್ನು ನಿಮಗೆ ಅಳವಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.